ಸರ್ ಪ್ರತಿಯೊಂದು ಪಾರ್ಟಿಷನ್ ನಮಗೆ ತೋರಿಸಬಹುದಾ? ತೋರಿಸ್ತಾ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಈ ಫಾರ್ಮ್ ಈ ಶೆಡ್ಗೆ ಶಿಫ್ಟ್ ಆಗೋಕ್ಕಿಂತ ಪೂರ್ವದಲ್ಲಿ ತಾವು ಮನೆಯಲ್ಲಿ ಸಾಕಿದ್ರೆ? ಹ್ಞೂ ಸರ್. ಇವೆಲ್ಲ ಸರ್ ನಾನು ಬೀಜಕ್ಕೆ ಇಟ್ಕೊಂಡಿರೋದು ಸರ್ ಮರಿ. ಸರ್ ಅದರಿಂದನೇ ನಿಮ್ಮ ಸ್ಟಾರ್ ಚೇಂಜ್ ಆಗಿದೆ ಅಂತ? ಸ್ಟಾರ್ ಚೇಂಜ್ ಸರ್. ಬೇರೆ ಇದರಲ್ಲಿ ಹಾಕಿರೋದೊಂದು ಕಾರಣ ಏನಂದ್ರೆ ಅದು ಒಂದು ಯಾವುದೋ ಒಂದು ನೆಶಿಗೆ ಬಂದ್ರೆ ಯಾವ ಗೇಟು ಇಡೋದಿಲ್ಲ ಸರ್. ಅಂದ್ರೆ 1 ವರ್ಷ ಆದ್ಮೇಲೆ ನಾವು ಕ್ರಾಸಿಂಗ್ ಬರ್ತೇವೆ ಸರ್. ಇದು ಸರ್ ಇದೊಂದು ಅಪರೂಪ ಸರ್. ಇದು ಆ ಕಡೆ ಗಂಡು ಅಲ್ಲ, ಈ ಕಡೆ ಹೆಣ್ಣು ಅಲ್ಲ ಸರ್. ಇದಕ್ಕೆ ಕ್ರಾಸಿಂಗ್ ಆಗೋವಂತ ಯಾವ ಹಂದಿ ನಮ್ಮಲ್ಲಿ ಇಲ್ಲ ಸರ್. ಸರ್ ನೀವು ಹೇಳೋ ಪ್ರಕಾರ ಇದಕ್ಕಿಂತ ಈ ಫಾರ್ಮ್ ಈ ಶೆಡ್ಗೆ ಶಿಫ್ಟ್ ಆಗೋಕ್ಕಿಂತ ಪೂರ್ವದಲ್ಲಿ ತಾವು ಮನೆಯಲ್ಲಿ ಸಾಕಿದ್ರೆ ಮನೆಯಲ್ಲಿ ಹಂದಿಗಳ ಪ್ರೊಡಕ್ಷನ್ ಕಡಿಮೆ ಇತ್ತು, 50 ಇದ್ದು. ಇಲ್ಲಿ ಬಂದಾದ್ಮೇಲೆ 200 ಆಗಿದಾವೆ. ಇವಾಗ ಅಂದಾಜು ಅದು ಹಿಡಿದು ಸೇರಿ 200 ಮರಿಗಳು ಇದಾವೆ. 200 ಮರಿಗಳಲ್ಲಿ ನೀವು ಈ ಟೈಮ್ ಅಲ್ಲಿ 2 ಸಲ ಮಾರಿದಿರಿ ಸರ್. ಅಂದಾಜು ನಿಮಗೆ 10 ಲಕ್ಷ ರೂಪಾಯಿ ನಿಮ್ಗೆ ಪ್ರಾಫಿಟ್ ಆಗಿದೆ ಅಂತ ಹೇಳ್ತಾರೆ. 2 ವರ್ಷದಲ್ಲಿ 10 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ಅಂತ ಹೇಳ್ತಿದ್ರೆ, ಮುಂದಿನ ವರ್ಷಗಳಲ್ಲಿ ಇದನ್ನ ಆದಾಯ ಡಬಲ್ ಮಾಡ್ಬೇಕು ಅನ್ಕೊಂಡಿದ್ರೆ, ಭರವಸೆನೂ ಕೊಟ್ಟಿದ್ದೀರಿ. ನೆಕ್ಸ್ಟ್ ನೀವು ಹೊಸ ಶೆಡ್ ಗಳನ್ನ ಮಾಡ್ತೀನಿ ಅನ್ಕೊಂಡಿದ್ರೆ. ಕೊನೆಯದಾಗಿ ಇದು ಹಂದಿ ಸಾಕಾಣಿಕೆ ಅತ್ಯುತ್ತಮವಾಗಿದೆ, ಶ್ರಮದಾಯಕವಾಗಿದೆ ಮತ್ತು ಲಾಭದಾಯಕ. ಲಾಭ ಇದೆ ಸರ್. ಲಾಭ ಅನ್ನೋದು ಲಾಭ ಇದೆ ಸರ್. ಮಾಡಿದ್ರೆ ನಾವು ಅದಕ್ಕೆ ಶ್ರಮ ಪಟ್ರೆ ಅದು ಲಾಸ್ ಅನುಕೂಲ ಮಾಡೋದಲ್ಲ, ಲಾಭೇ ಮಾಡಿ ಹೋಗುತ್ತೆ. ಕರೆ ನಾವು ಅದಕ್ಕೆ ಕೇರ್ಲೆಸ್ ಮಾಡಿದೆ ಅಂದ್ರೆ ಅದು ಕೇರ್ಲೆಸ್ ಆಗುತ್ತೆ. ನಾವು ಅದಕ್ಕೆ ಶ್ರಮ ಎಷ್ಟು ಪಡ್ತೇವಲ್ಲ ಸರ್, ಅಷ್ಟು ನಮ್ಗೆ ಉತ್ಪನ್ನ ಕೊಡ್ತೇವೆ ಸರ್. ಹನುಮಂತ್ ಅವ್ರೆ, ಇಷ್ಟೊತ್ತು ಪ್ರತಿಯೊಂದು ತಮ್ಮ ಅನುಭವ ಮಾತನ್ನ ಹೇಳ್ಕೊಂತಿದ್ರಿ. ಬಟ್ ನಾವು ಇವಾಗ ಕೊನೆ ಹಂತದಲ್ಲಿ ಏನಪ್ಪಾ ಅಂತಂದ್ರೆ, ಟೋಟಲ್ ಇವಾಗ 120 ಫೂಟ್ ಉದ್ದ, 36 ಫೂಟ್ ಆಗಲಿದೆ. 16 ಕಂಫರ್ಟ್ಮೆಂಟ್ ಮಾಡ್ಕೊಂಡು ಪಾರ್ಟಿಷನ್ ಮಾಡ್ಕೊಂಡಿದ್ರೆ ಸರ್. ಪ್ರತಿಯೊಂದು ಪಾರ್ಟಿಷನ್ ನಮಗೆ ತೋರಿಸಬಹುದಾ? ತೋರಿಸ್ತಾ ಸರ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಸರ್ ಈ ಪಾರ್ಟಿಷನ್ ಅಲ್ಲಿ ಏನೇನಿದೆ ಸರ್? ಅಕ್ಷರ ಅಂತ ಹೇಳ್ಬಿಟ್ಟು ಸರ್, ಇದು 200 ಎರಡು ಕ್ವಿಂಟಲ್ ಇದೆ ಸರ್. 2 ಕ್ವಿಂಟಲ್ ಇದೆ. ಇದು ಮರಿ ಹಾಕ್ಲಕ್ಕೆ ಬಂದಿದೆ. ಅದಕ್ಕೋಸ್ಕರ ಅದಕ್ಕೂ ಇದ್ರಲ್ಲಿ ಹಾಕಿದ್ರೆ ಹಿಡಿಯೋದಿಲ್ಲ ಅಂದ್ಬಿಟ್ಟು ಅದೊಂದೇ ಸಪ್ರೇಟ್ ಹಾಕಿರೋದು. ಮರಿ 14 ಮರಿ ಹಾಕುತ್ತ ಸರ್. ಒಮ್ಮೆ ಹಾಕಿದ್ರೆ 14 ಮರಿಗೆ ಹಾಕುತ್ತೆ ಅದು. ಅದಕ್ಕೋಸ್ಕರ ಅದನ್ನೊಂದೇ ಸಪ್ರೇಟ್ ಹಾಕಿರೋದು ಸರ್. ಇದು ಅಕ್ಷರ ಸರ್? ಇದು ಅಕ್ಷರ ಅಲ್ಲ ಸರ್, ಡಿರಾಕ್ಸ್ ಸರ್. ಇದು ಅದು ಮರಿ ಹಾಕಕ್ ಬಂದಿದೆ. ಮರಿ ಹಾಕಕ್ ಬಂದಿದೆ ಸರ್. ಅದು ಅದಕ್ಕೆ ಸಪ್ರೇಟ್ ಹಾಕಿರೋದು. 2 ಮರಿ ಯಾವ ಹಾಕಕ್ ಬರ್ತಾವ ಒಂದು ಸಪ್ರೇಟ್ ಇಟ್ಟಿದ್ದೆ ಸರ್. ಫಸ್ಟ್ ಪಾರ್ಟಿಷನ್ ಆಯ್ತು. ಫಸ್ಟ್ ಪಾರ್ಟಿಷನ್ ಸರ್. ಇದು 2ನೇ ಪಾರ್ಟಿಷನ್ ಸರ್. ಮರಿ ಸರ್ ಎಲ್ಲ ಇವು ಮನೆಯಲ್ಲಿ ಹುಟ್ಟಿರೋದು, ಇಲ್ಲೇ ಫಾರ್ಮ್ದಾಗ ಹುಟ್ಟಿರೋ ಮರಿ ಸರ್. ಇವು ನಮ್ಮ ಯಾಕ್ಸರ್ ಮರಿ ಸರ್. ಇವೆಲ್ಲ ಎಷ್ಟು ತಿಂಗಳದ್ದು ಇದೆ ಸರ್? ಇವು ಸರ್ 4 ತಿಂಗಳಿದೆ ಸರ್. 4 ತಿಂಗಳಿದೆ ಸರ್. ಎಷ್ಟು ವೇಟ್ ಬರುತ್ತೆ ಅಂದಾಜು? ಇವ್ ನೋಡಿ ಸರ್, ಇದು ಬರುತ್ತೆ ಒಂದು 50 kg ಇದೆ ಸರ್. ಇದು ಬರುತ್ತೆ ಸರ್ ಒಂದು 40 kg ಇದೆ. ಇದೊಂದು 25 kg 30 kg ಇದೆ ಸರ್. ಓಕೆ ಸರ್. ಇದು 3ನೇ ಪಾರ್ಟಿಷನ್ ಅಲ್ಲಿ? ಇದು 3ನೇ ಪಾರ್ಟಿಷನ್ ಮರಿ ಇದೆ ಸರ್, ಸಣ್ಣ ಮರಿ. ಇವೆಲ್ಲ ಸರ್ ನಾನು ಬೀಜಕ್ಕೆ ಇಟ್ಕೊಂಡಿರೋದು ಸರ್ ಮರಿ. ಎಲ್ಲ ಒಳ್ಳೆ ಜಾತಿ ಮರಿ ಇದಾವೆ ಸರ್. ಇವು ಇಟ್ಕೊಂಡಿರೋದು. ಇದು ಸರ್ ಗಂಡು ಸರ್. ಇದು ಗಂಡಿದೆ. ಇದು ಬೇರೆ ಇದರಲ್ಲಿ ಹಾಕಿರೋದೊಂದು ಕಾರಣ ಏನಂದ್ರೆ, ಅದು ಒಂದು ಯಾವುದೋ ಒಂದು ನೆಶಿಗೆ ಬಂದ್ರೆ ಯಾವ ಗೇಟು ಇಡೋದಿಲ್ಲ ಸರ್. ಎಲ್ಲಾ ಗೇಟ್ ಜಿಗಿತ್ತೆ. ಅದಕ್ಕೋಸ್ಕರ ಇದನ್ನೇನಿದ್ದೇನೆ ಇದರಲ್ಲಿ ಇಟ್ಟಿದ್ದೇನೆ ಸರ್. ಇದರಲ್ಲಿ ಮರಿಯಲ್ಲಿ ಇದ್ರೆ ಅದು ಕಂಪೌಂಡ್ ಯಾವ್ದು ಜಿಗೋದಿಲ್ಲ ಸರ್. ಹಂಗಾಗಿ ಅದ ಕಾರಣಕ್ಕೋಸ್ಕರ ಇದ್ರಲ್ಲಿ ಒಳಗಿಟ್ಟಿರೋದು. ಅದನ್ನ ಅಂತಂದ್ರೆ ಇದು ಏನ್ ಸಣ್ಣ ಮರಿಗಳು ಯಾವುದೇ ಏನೋ ತೊಂದರೆ ಮಾಡೋದಿಲ್ಲ ಸರ್. ಅದು ದೊಡ್ಡ ಹಂದಿಯಲ್ಲಿ ಇದ್ರೆ ಯಾವ ಕ್ರಾಶಿಂಗ್ ಬರುತ್ತಲ್ಲ ಅದ್ರಲ್ಲಿ ಅದ್ರಂತ ಕ್ರಾಶಿಂಗ್ ಆಗೋಂತ ಯಾವೂ ಇಲ್ಲ ಸರ್. ಒಂದು 3 ಕ್ವಿಂಟಲ್ ಇದೆ ಸರ್ ಗಂಡದು. ಅದು ಡ್ಯೂರಾಕ್ ಸರ್? ಅದು ಡ್ಯೂರಾಕ್ ಅಲ್ಲ ಸರ್, ಅಕ್ಷರದಲ್ಲಿ ಅದು ಖರೀದಿದೆ ಸರ್. ಸರ್ ಅದನ್ನ ನೀವೇ ತಗೊಂಡ್ಬಂದಿದ್ದ ಹೊರಗಡೆ ತಗೊಂಡ್ಬಂದಿದ್ದ ಸರ್? ಇಲ್ಲೇ ಹುಟ್ಟಿರೋದು ಸರ್. ಇಲ್ಲೇ ಹುಟ್ಟಿರೋದು ಸರ್. ಇಲ್ಲೇ ನಮ್ಮ ಫಾರ್ಮ್ದಾಗೆ ಹುಟ್ಟಿರೋದು ಸರ್. ಇದ್ರ ಅಕ್ಷರ ಡ್ಯೂರಾಕ್ ಎಲ್ಲ ಮಿಕ್ಸ್ ಇದೆ ಸರ್ ಮರಿ. ಇದು ಒಂದು 5 ತಿಂಗಳ ಮರಿ ಇದೆ ಸರ್? ಇದು ಇಲ್ಲ ಸರ್, ಇದು ಸಣ್ಣ ಇದಲ್ಲ ಸರ್. ಒಂದು 3 ತಿಂಗಳ ಮರಿ ಇದೆ ಸರ್. ಇವೆಲ್ಲ ಇದು ಬ್ಲ್ಯಾಕ್ ಇದೆಲ್ಲ ಸರ್. ಇವೆಲ್ಲ 4 ತಿಂಗಳ ಮರಿ ಇದೆ ಸರ್. 4 ತಿಂಗಳು ಇದಾವೆ ಸರ್ ಮರಿ. ಇವು ಸರ್ ಇವು ಡ್ಯೂರಾಕ್ ಸರ್. ಇವು ಡ್ಯೂರಾಕ್. ತಮಿಳ್ನಾಡಿಗೆ ಹೋಗಿದ್ದೆ ಸರ್. ಅಲ್ಲಿ ಮರಿ ಸಿಗ್ಲಿಲ್ಲ. ಮತ್ತೇನು ಮಾಡಿದೆ, ಅಲ್ಲಿ ಒಬ್ರು ಏಜೆಂಟ್ ಹಿಡ್ಕೊಂಡ್ಬಿಟ್ಟು ತಂದೆ ಸರ್ ಮರಿ. ಅವ್ರು ಕೊಡಿಸಿದ್ರು ಸರ್. ಎಷ್ಟು ಮರಿ ತಗೊಂಡ್ಬಂದಿದ್ದೆ? ಆಕ್ಷನ್ದಾಗ ಸರ್. ಇವು 12 ಇದ್ದು ಸರ್. 12 ಮರಿನೂ ಮಾರಕ್ ತಗೊಂಬಂದಿದ್ದೆ ಸರ್. ಸರ್ ಎಷ್ಟು ಬಿತ್ತು ಸರ್ ನಿಮಗೆ? ಅಲ್ಲಿ ಸರ್ ನನಗೆ 16,000 ರೂಪಾಯಿ ಒಂದು ಕೊಟ್ರು ಸರ್. 16,000 ರೂಪಾಯಿ ಒಂದು ಸರ್. ಅಲ್ಲಿ ಬರ್ತಿದ್ದು ಸರ್ ಒಂದು 30 kg ಮರಿ ಸರ್. 16,000 ರೂಪಾಯಿ ಒಂದು ಕೊಟ್ರು ಸರ್ ನಾನು. ಹೌದು ಸರ್. ಎಲ್ಲ ಡ್ಯೂರಾಕ್ ಸರ್? ಎಲ್ಲ ಡ್ಯೂರಾಕ್ ಇದೆ ಸರ್. ಸರ್ ಹೆಣ್ಣು ಗಂಡು? ಇಲ್ಲ ಸರ್, ಎಲ್ಲ ಎಣ್ಣೆ ಸರ್. ಎಲ್ಲ ಡೆಲಿವರಿ ಟೈಮ್ ಇದಾವೆ. ಗೊಬ್ಬಾಗಿ 4 ತಿಂಗಳಾಯ್ತು ಸರ್. ಸರ್ ಯಾಕ್ಷರ್ಗೆ ನೀವು ಡ್ಯೂರಾಕ್ ಇಂದ ಕ್ರಾಸ್ ಮಾಡ್ತೀರಲ್ಲ? ಇಲ್ಲ ಸರ್,
ಡ್ಯೂರಾಕೆ ಗಂಡಿದೆ, ಡ್ಯೂರಾಕೆ ಮಾಡಿದ್ದೇನೆ ಸರ್. ಡ್ಯೂರಾಕೆ ಮಾಡಿದ್ದೇನೆ ಸರ್. ಡ್ಯೂರಾಕ್ ಎಷ್ಟು ಮರಿ ಹಾಕತ್ತೆ ಅಂತ ಹೇಳಿದ್ರಿ ಸರ್? ಅಂತಾರೆ ಸರ್, ನಾ ಇನ್ನ ಒಂದು ನಮ್ಮಲ್ಲಿ ಮರಿ ಹಾಕಿಲ್ಲ, ಎರಡೇ ಮರಿ ಹಾಕಿರೋದು. ನಿಮ್ಗೆ ತೋರಿಸ್ತೇನೆ, ಆಚೆ ಕಡೆ ಇದ್ದಾವೆ ಇವು. 12 ಮರಿ ಹಾಕ್ತಾರಂತ ಹೇಳಿದಾರೆ ಸರ್, ನಂಗೆ ಕೊಟ್ಟವ್ರು. ಅವರೆಲ್ಲ ಏನ್ ತಂದಿದ್ದೇನಲ್ಲ ನಾ ಹಾಸನಲ್ಲಿ, ಅವ್ರ ಫಾರ್ಮ್ದವ್ರು ಹೇಳಿದ್ದಾರೆ 12 ಮರಿ ಹಾಕತ್ತ ಸರ್. ಫಸ್ಟ್ ಬೀಡು 8 ಮರಿ ಹಾಕತ್ತೆ, 2ನೇ ಬೇರೆ 10 ಮರಿ ಮಾಡತ್ತೆ, 12 ಮರಿ ಕಂಪಲ್ಸರಿ ಹಾಕತ್ತೆ ಅಂತೇಳಿ ಕೊಟ್ಟು ಬಿದ್ದಾರೆ ಸರ್. ಕೊಟ್ಟಿದ್ದ ಅದಕ್ಕೋಸ್ಕರ ತಂದಿದ್ದಾನೆ ಸರ್. 16,000 ರೂಪಾಯಿ ಒಂದು ಮರಿ ತಂದಿದ್ದೆ ಸರ್ ಅವ್ರ ಕಡೆ. ಇವು ಯಾಕ್ಷರ್ ಸರ್, ಎಲ್ಲವೂ ಅಕ್ಷರ. ಇವು ಯಾಕ್ಷರ್ ಸರ್, ಎಲ್ಲ ಯಾಕ್ಷರ್. ಗಂಡುನು ಅಕ್ಷರ ಸರ್. ಅದು ಇದು ಗಂಡು ಸರ್, ಡ್ಯೂರಾಕ್ ಸರ್. ಇದು ಡ್ಯೂರಾಕ್. ನಾನು ಕ್ರಾಶಿಂಗ್ ಡ್ಯೂರಾಕ್ ಮಾಡಿಸ್ತಾ ಇದ್ದೇನೆ ಸರ್. ಒಂದು ಇದರಲ್ಲಿ ನಿಶಿಕ್ ಬಂದಿದೆ, ಅದು ಕ್ರಾಶಿಂಗ್ಗೋಸ್ಕರ ಬಿಟ್ಟಿದ್ದೇನೆ ಸರ್ ಒಳಗೆ. ಒಂದು ಎಲ್ಲ ಯಾಕ್ಷರ್ ಸರ್. ಇವು ಯಾಕ್ಷರ್ ಸರ್. ಇವೆಲ್ಲ ಗೊಬ್ಬದ ಸರ್. ಇವೆಲ್ಲ ಕ್ರಾಶಿಂಗ್ ಆಗಿದಾವೆ ಸರ್. ಕ್ರಾಸಿಂಗ್ ಆಗಿಂದ ಇವು ಸಪರೇಟ್ ಆಗಿದೆ ಸರ್. ಎಲ್ಲ ಕ್ರಾಶಿಂಗ್ ಆಗಿದೆ ಸರ್. ಎಷ್ಟು ತಿಂಗಳಿಗೆ ಇಂಡಿವಿಜುವಲ್ ಮಾಡ್ತೀರಿ ಸರ್ ಇವನು? ಇವು ಸರ್ 4 ತಿಂಗಳ ಮಟ್ಟ ಇಲ್ಲೇ ಇರ್ತಾವ ಸರ್. 4 ತಿಂಗಳಾದ್ಮೇಲೆ ಬೇರೆ ಕಡೆ. 4 ತಿಂಗಳಾದ್ಮೇಲೆ ಸಪರೇಟ್ ಸರ್. ಅವ್ ಯಾವ ಕೆಚ್ಚಲ್ ಬಿಡಕ್ ಚಾಲೂ ಮಾಡ್ತಾರಲ್ಲ ಸರ್, ಅವ್ನ ಚೇಂಜ್ ಮಾಡ್ತೀವಿ ಸರ್. ಇವು ಅಕ್ಷರ ಸರ್. ಇವೆಲ್ಲ ಗೊಬ್ಬದ ಸರ್. ಇನ್ನು 3 ತಿಂಗಳು ಹೋಗ್ಬಿಟ್ರೆ ಎಲ್ಲ ಮರಿ ಆಗ್ತಾವ ಸರ್. ಇನ್ನು 3 ತಿಂಗಳು ಹೋದ್ರೆ ಮರಿ ಆಗ್ತಾವ ಸರ್. ನಮಗ ಕಾರಣ ಸರ್, ಫಾರ್ಮ್ ಆಗ್ಬೇಕು ಕಾರಣ ಅಂದ್ರೆ ಸರ್ ಇದೆ ಸರ್. ನನ್ ಫಾರ್ಮ್ ಆಗ್ಬೇಕು, ಇದು ಮಾಡ್ಬೇಕು ಅನ್ನೋದು ಇದೇ ಒಂದು ಸರ್. ಇದು ಸರ್ ಇಲ್ಲಿ ಇದೆ ಸರ್. ಅವ್ರ ವ್ಯವಸ್ಥೆ ಇದಾರ ನಮ್ಮ ಆಳು, ಅದೇ ಸರ್. ಸರ್ ಅದರಿಂದನೇ ನಿಮ್ಮ ಸ್ಟಾರ್ ಚೇಂಜ್ ಆಗಿದೆ ಅಂತ? ಸ್ಟಾರ್ ಚೇಂಜ್ ಸರ್. ಹಂಗಾಗಿ ಅದನ್ನ ಏನ್ ಮಾಡ್ತೀನಿ ಸರ್, ಸಪ್ರೇಟ್ ಇರ್ತೇನೆ ಸರ್. ಅದಕ್ಕೆ ಏನ್ ಮಾಡೋದಿಲ್ಲ, ಅದಕ್ಕೆ ಫುಡ್ ಗಿಡ್ಡು ಕರೆಕ್ಟ್ ಇರ್ತದೆ ಸರ್. ಓಕೆ. ಇವು ಸ್ಟಾರ್ಟಿಂಗ್ ನೀವು ಅದು ಮರಿನೇ ಸರ್. ಅವು ಓಕೆ, ಅವು ಎಲ್ಲ ಇದಾವಲ್ಲ ಅದ್ರ ಮರಿನೇ ಸರ್. ಫಸ್ಟ್ ನೀವು ಎಷ್ಟು ತಗೊಂಬಂದಿದ್ರಿ ಸರ್? ಸರ್ ಮೊದಲು 6,000 ರೂಪಾಯಿ ಕೊಟ್ಟು ತಂದಿದ್ದೆ ಸರ್. 2 ತಂದಿದ್ದೆ. ಒಂದ್ ಹೆಣ್ಣು ಒಂದ್ ಗಂಡ? ಇಲ್ಲ, 2 ಹೆಣ್ಣು ತಂದಿದ್ದೆ. ಆಮೇಲೆ ಗಂಡ ತಂದೆ ಸರ್. ಇದ್ರ ಅಕ್ಕ ಸತ್ತೋದ್ ಸರ್. ಇರೋದು ಇದೊಂದೇ ಸರ್. ಈಗ ಗಂಡು ಇಲ್ಲ ಸರ್. ಅವಾಗ ಕೊಟ್ಟೆ ನಾನು. ಕೊಟ್ಟೆ ಸರ್. ಅದೇ ಕೊಟ್ರಿ ಸರ್? ಅದೇ ಬಂದಿತ್ತು ಸರ್. ಕಟಿಂಗ್ ಬಂತಲ್ಲ, ಅದನ್ನ ಇಟ್ಕೋಬಾರ್ದಲ್ಲ ಸರ್. ಮ್ಯಾಕ್ಸಿಮಮ್ ಎಷ್ಟು ತಿಂಗಳವರೆಗೂ ನೀವು ಇಟ್ಕೊಂತೀರಿ? ಎಷ್ಟು ವರ್ಷ ಇಟ್ಕೊಂತೀರಿ ಸರ್ ತಾವು? ಸರ್ ನಾನ್ ನೋಡಿ ಸರ್, ಬೀಡಿಂಗ್ ಇದೆಯಲ್ಲ ಸರ್, ಯಾವ ಕೊಟ್ಟೆ ಇಲ್ಲ. ಬೀಡಿಂಗ್ ಯಾವ್ದು ಕೊಟ್ಟೆ ಇಲ್ಲ, ಹಂಗೆ ಇಟ್ಕೊಂಡಿದ್ದೇನೆ. ಇನ್ನು ಮ್ಯಾಕ್ ಸರ್ ಅವು ಬೀಡಿಂಗ್ ಯಾವ ಬೀಡಿಂಗ್ ಕರೆಕ್ಟ್ ಆಗತ್ತಲ್ಲ, ಅವು ಇಟ್ಕೊಂಡು ಯಾವ ಬೀಡಿಂಗ್ ಕರೆಕ್ಟ್ ಇದೆಲ್ಲ ಕಟಿಂಗ್ ಕೊಟ್ಟು ಬಿಡ್ತೇನೆ ಸರ್. ಸರ್. ಇದು ಸರ್ ಡ್ಯೂರಾಕ್ ಸರ್. ಸರ್ ಇದರಲ್ಲಿ ಅದೊಂದು ಮರಿ ಬಿಟ್ಟಿದ್ರಲ್ಲ, ಯಾಕಂತ ತಿಳ್ಕೊಬಹುದು ಸರ್? ಅದೊಂದು ಸ್ವಲ್ಪ ಅಲರ್ಜಿ ಆಗಿದೆ ಸರ್ ಮರಿಗೆ, ಅದಕ್ಕ ಸಪರೇಟ್ ಹಾಕಿದ್ದೆ ಸರ್. ಅದು ಮರಿ ಬೇರೆದ್ರಲ್ಲಿ ಹಾಕಿದ್ರೆ ಮತ್ತೆ ಕಡಿತ ಅಂತ ಹೇಳಿ ಇದ್ರಲ್ಲಿ ಹಾಕಿದ್ದೇನೆ ಸರ್. ಸರ್ ಇದು ಕ್ರಾಸಿಂಗ್ ಸರ್. ಡ್ಯೂರಾಕ್ ಇನ್ನ ಸಣ್ಣದಿದೆ, ಒಂದ್ 7 ತಿಂಗಳಿದೆ ಸರ್. ಅಂದ್ರೆ 1 ವರ್ಷ ಆದ್ಮೇಲೆ ನಾವು ಕ್ರಾಸಿಂಗ್ ಬರ್ತೇವೆ ಸರ್. ಇದು ಸರ್ ಇದೊಂದು ಅಪರೂಪ ಸರ್. ಇದು ಹೇಳೋದಂದ್ರೆ ಒಂದು ಅಪರೂಪ. ಅಂದ್ರೆ ಆ ಕಡೆ ಗಂಡು ಅಲ್ಲ, ಈ ಕಡೆ ಹೆಣ್ಣು ಅಲ್ಲ ಸರ್. ಸುಕ್ನಿ ಅಂತಾರೆ, ಗೊತ್ತಾ ಸರ್? ಆ ಸುಕ್ನಿ ಸಿಸ್ಟಮ್ ಇದೆ ಸರ್. ಇದು ಕ್ರಾಶಿಂಗು ಆಗೋದಿಲ್ಲ. ಆ ಕಡೆ ಅದು ಕ್ರಾಶಿಂಗ್ನು ಮಾಡಕ್ ಬರೋದಿಲ್ಲ, ಇದು ಕ್ರಾಶಿಂಗ್ ಆಗೋದಿಲ್ಲ, ಮರಿನೂ ಹಾಕೋದಿಲ್ಲ ಸರ್. ಮಾರ್ಕೆಟಿಂಗ್ ಹೆಂಗಿದೆ ಸರ್ ವ್ಯಾಲ್ಯೂ ಅದು? ಸರ್ ಮಾರ್ಕೆಟಿಂಗ್ ನಾವು ಕೊಟ್ಟೆ ಅಲ್ಲ ಸರ್, ಹುಟ್ಟಿದಲ್ಲ ಮನೆಯಲ್ಲಿ, ಹಂಗಾಗಿ ಹಂಗೆ ಇಟ್ಕೊಂಡಿದ್ದೆ ಸರ್. ಕೊಡಬಾರ್ದು ಅನ್ನೋದು ಇದೆ ಸರ್. ಅದು ಸುಕ್ನಿ ಅಂತಾರಲ್ಲ, ಅದೇ ಸರ್. ಇದು ಯಾಕ್ಷರ್ ಸರ್. ಯಾಕ್ಷರ್ ಸರ್. ಇದ್ರ 3 ಮರಿ ಇದೆ ಸರ್. ಇದು ಅಂದ್ರೆ ಸರ್ ಇದ್ರ 8 ಮರಿ ಇದ್ದು ಸರ್. ಲಾಸ್ಟ್ ಟೈಮ್ ಏನಾಯ್ತಂದ್ರೆ ಇವರು ಕಂಟಿ ತೆಗಿತಾ ಇದ್ರು, ಅದು ಸ್ವಲ್ಪ ಬಲಿ ಹರಿದಿದ್ದಕ್ಕೆ ಕಾಗಿಗಳು ಬಂದ್ಬಿಟ್ಟು 4 ಮರಿ ಕೊಂದ್ಬಿಟ್ರು ಸರ್ ಒಳಗೆ. ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಜಾಲಿ ಕಟ್ಟಿರ್ತೇವೆ ಸರ್. ಸರ್. ಅದಕ್ಕೋಸ್ಕರ ಮರಿ ಮುಕ್ಕೊಂಡ ಕಣ್ಣಿಗೆ ಕುಕ್ ಬಿಡ್ತಾವ ಸರ್. ನೋಡಿ ಹಂಗ ತಾಯಿ ಮುಕ್ಕೊಂಡಿರ್ತಾವ, ಕುಕ್ಕದಾಗ ಏನ್ ಮಾಡಕ್ ಆಗೋದು ಸರ್? ಜನ ಇದ್ರೆ ಕಾಗಿ ಬರಂಗಿಲ್ಲ, ಕಾಗಿ ಬರೋದಿಲ್ಲ. ಜನ ಇಲ್ಲಂದ್ರೆ 100% ನಾವ್ ಏನ್ ಮಾಡ್ತೀವಿ, ಎಲ್ಲ ಪ್ಯಾಕ್ ಮಾಡಿದ್ವಿ ಸರ್. ಬಲಿ ಕಟ್ಟಿದ್ದೇನೆ ಸರ್ ನಾನು. ಸರ್. ಸರ್ ಆ ಬಲಿ ಎಷ್ಟು ಖರ್ಚಾಯ್ತು ನಿಮ್ಗೆ ತಗೊಂಡ್ಬರ್ಬೇಕಂದ್ರೆ? ಸರ್ ನಾನು ಅದು 450 ರೂಪಾಯಿ ಕೆಜಿ ಹಂಗ ತಂದಿದ್ದೆ ಸರ್. ಒಂದು 40 ಕೆಜಿ ತಂದಿದ್ದೆ ಸರ್. ಯಾವ ಸರ್ ಸೈಜ್ ಅದು? ಸೈಜ್ ಸರ್ ಅದು 2 ಬೊಟ್ಟು ಅಂತಾರೆ ಸರ್. ಅದು 2 ಬೊಟ್ಟು ಅಂತಾರೆ ಸರ್. ಸರ್. ಇವು ಸರ್ ಎಲ್ಲ ಗೊಬ್ಬ ಆಗಿ ಸರ್. ಇನ್ನೊಂದು 1 ವಾರದಾಗ ಮರಿ ಹಾಕ್ತಾವ ಸರ್. ಇದು 1 ವಾರದಾಗ ಎಲ್ಲ ಮರಿ ಹಾಕೋ ಸರ್. ಅಂದ್ರೆ ಈಗ ಇನ್ನೊಂದು ವಾರದಾಗ ಏನ್ ಮಾಡ್ತೇವೆ ಸರ್, ಇವನ್ನ ಇನ್ನೊಂದು 4 ದಿನ ಇಲ್ಲಿ ಇರ್ತೇವೆ ಸರ್. 4 ದಿನ ಆದ್ಮ್ಯಾಗ ಅದಕ್ಕೆ ಡೆಲಿವರಿ ಶಿಪ್ಪಿಂಗ್ ಮಾಡ್ಬಿಡ್ತೇವೆ ಸರ್. ಅದರಲ್ಲಿ ಹಾಕಿಬಿಡ್ತೇವೆ ಸರ್. ಸರ್ ಇಲ್ಲಿದೆ ಮರಿ. ಈ ಮರಿ ನಾವು ಬೀಜಕ್ಕೆ ಇಟ್ಕೊಂಡೇವೆ ಸರ್. ಇವೆಲ್ಲ
ಸರ್ ಕಟಿಂಗ್ ಕೊಡೋದು ಸರ್ ಇವು? ಇಲ್ಲ ಸರ್, ಇವೆಲ್ಲ ನಾವು ಬೀಜಕ್ಕೆ ಇಟ್ಕೊಂಡಿವಿ. ಅಂತ ಇವೆಲ್ಲ ಹೆಣ್ಣು ಅನ್ಸರಿ ಇವ? ಹೆಣ್ಣು ಗಂಡು ಎಲ್ಲ ಮಿಕ್ಸ್ ಇದೆ ಸರ್. ಓಕೆ. ಇವು ನೆಕ್ಸ್ಟ್ ಟೈಮ್ ಕ್ರಾಸಿಂಗ್ ಇಟ್ಕೊಂಡ್ಬಿಡು. ಕ್ರಾಸಿಂಗ್ ಇಟ್ಕೊಂಡಿದ್ದೇವೆ ಸರ್. ಅಂದ್ರೆ ರೈತರಿಗೆ ಕೊಟ್ಟು ಬಿಟ್ಟು ಇವಿಷ್ಟು ಇಟ್ಕೊಂಡಿದ್ದೇವೆ ಸರ್ ನಾವು. ನಮ್ಮಲ್ಲಿ ಇಷ್ಟು ಮರಿ ಇದ್ವಲ್ಲ ಸರ್, 150 ಮರಿ ಇದ್ದು ಸರ್. ಎಲ್ಲ ಒಂದು 70 ಮರಿ ರೈತರಿಗೆ ಕೊಟ್ಟಿದ್ದೇನೆ ಸರ್. ಇವಿಷ್ಟು ಮರಿ ನಾನು ಇಟ್ಕೊಂಡೇನೆ ಸರ್. ಅಂದ್ರೆ ನಮಗೂ ಬೇಕಲ್ಲ ಸರ್, ಎಲ್ಲ ಕೊಟ್ಟುಬಿಟ್ರೆ ನನಗೆ ಬಿಡಿಂಗ್ ತೆಗಿಯಕ್ಕೆ ಬೇಕಲ್ಲ, ಅದಕ್ಕೋಸ್ಕರ. ಇವು ಸರ್ ಗಂಡು ಸರ್. ಸರ್ ಇವು ಇದಾವಲ್ಲ, ಬೀಜ ತೆಗೆದಿದ್ದೇವೆ ಸರ್ ಈಗ ನಾವು. ಬರ್ತದೆ ಸರ್, ಒಂದು 70 kg 60 kg ಇದಾವೆ ಒಂದೊಂದು. ನಾವೇ ಬೀಜ ನಾವು ತೆಗಿತೇವೆ ಸರ್. ಬೇರೆದವ್ರು ಯಾರೋ ಪ್ರಸಂಗ ನಾವೇ ಅವ್ನ ಹಿಡ್ಕೊಂಡ್ಬಿಟ್ಟು ನಾವೇ ಬೀಜ ತೆಗೆದ್ಬಿಟ್ಟು ಇಲ್ಲಿ ಹಾಕ್ತೇವೆ ಸರ್. ಅದಕ್ಕೆ ಮೇನ್ ಕಾರಣ ಏನಂತ ಸರ್, ಅಂದ್ರೆ ಒಬ್ಬೊಬ್ರು ಅಂತಾರೆ ಔಷಧ ಹೊಡಿಬೇಕಂತಾರೆ. ಔಷಧ ಮುಖ್ಯ ಅಲ್ಲ ಸರ್. ಅದಕ್ಕೆ ಎನಿ ಟೈಮ್, 1 ಟೈಮ್ 2 ಟೈಮ್ ನೀರು ಹೊಡೆದು ಬಿಟ್ರೆ ಸರ ಮುಗಿದು. 2 ಟೈಮ್ ಕಂಟಿನ್ಯೂ ಹಿಂದು ಅವ್ ನಾವೇನು ಬೀಜ ತೆಗೆದಿರ್ತಲ್ಲ ಅಲ್ಲಿ ನೀರು ಹೊಡೆದು ಬಿಟ್ರೆ ಸರ್, ಸಡನ್ಲಿ 15 ದಿನದಾಗ ಅದು ಹೆಂಗಿದೆ ಹಂಗೆ ಇರುತ್ತೆ ಸರ್. ಅದಕ್ಕೆ ಮೆಡಿಸಿನೇ ಬೇಕಾಗಿರಲ್ಲ ಸರ್. ಒಬ್ರು ಅಂತಾರೆ ಮೆಡಿಸಿನ್ ಬೇಕಂದ್ರೆ, ಎಲ್ಲ ಮೆಡಿಸಿನ್ಸ್ ಸರ್. ಅದು ನೀರೇ ಮೆಡಿಸಿನ್ ಸರ್. ಅದಕ್ಕೆ ಎಷ್ಟು ನೀರು ಇರುತ್ತಲ್ಲ ಅದು ಮೆಡಿಸಿನ್ ಸರ್ ಮೇನ್. ಇವು 2 ಅಂದಿ ಸರ್, ಡಿ ರಾಕ್ ಮರಿ ಹಾಕಿದೆ ಸರ್. ಅವ್ರು ಹೇಳಿದಂಗೆ ಸರ್, ನಾನು ತಮಿಳ್ನಾಡ್ದಾಗ ತಂದೆಲ್ಲ, ಅವ್ರು ಹೇಳಿದಂಗೆ ಮರಿ ಹಾಕಿದೆ ಸರ್. ಇದು 9 ಹಾಕಿದೆ ಸರ್, ಇದು 8 ಹಾಕಿದೆ ಸರ್ ಮರಿ. ಬೆಸ್ಟ್ ಸರ್ ಅದು ಡಿ ರಾಕ್. 2 ಮರಿ ಹಾಕಿದ್ದಾವೆ, 2 ಕೂಡ 18 ಮರಿ ಇದಾವೆ ಸರ್. ಸರ್ ಡ್ಯೂರಾಕ್ ಮತ್ತೆ ಯಾಕ್ಷರ್ ಕ್ರಾಸ್ ಮಾಡಿದ್ರೆ ಸರ್ ಹೇಗೆ ಸರ್? ಯಾಕ್ಷರ್ ಮಾಡಿದ್ರೆ ಯಾಕ್ಷರ್ ಆಗುತ್ತೆ, ಡ್ಯೂರಾಕ್ ಮಾಡಿದ್ರೆ ಡ್ಯೂರಾಕ್ ಆಗುತ್ತೆ ಸರ್. ಡ್ಯೂರಾಕ್ ಯಾಕ್ಷರ್ ಮಾಡಿದ್ರೆ ಆಗುತ್ತೆ, ಡ್ಯೂರಾಕ್ ಆಗುತ್ತೆ. ಈಗ ಹಂಗಾಗಿ ಸರ್, ನಾ ಡ್ಯೂರಾಕ್ ಮಾರ್ಕೆಟ್ ಇರೋದ್ರ ಸಂಬಂಧ ನಾ ಡ್ಯೂರಾಕ್ ಯಾಕ್ಷರ್ ಗಂಡ ಇಟ್ಕೊಂಡಿಲ್ಲ ಸರ್, ಎಲ್ಲ ಡ್ಯೂರಾಕ್ ಇಟ್ಕೊಂಡಿರೋದು. ಆಮ್ಯಾಗ ಏನ್ ಮಾಡ್ತೀವಿ ಸರ್, ಇಲ್ಲಿ ತಂದು ಹಾಕ್ಬಿಡ್ತೀವಿ ಸರ್. ಡಿಲಿವರಿ ಎಲ್ಲ ಇಲ್ಲಿ ತಂದುಬಿಟ್ಟು ಅವು ಮರಿ ಹಾಕೋ ಟೈಮ್ದಾಗ ಇಲ್ಲೆಲ್ಲ ತಂದುಬಿಟ್ಟು ಇದ್ರಾಗ ಹಾಕ್ತೀವಿ ಸರ್. ಇದ್ರಾಗ ಎಲ್ಲ ಹಾಕಿಬಿಡ್ತೀವಿ ಸರ್ ನಾವು. ಇದೆ ಸರ್. ಪ್ರೆಗ್ನೆನ್ಸಿ ಟೈಮಲ್ಲಿ ಇಲ್ಲಿ ಹಾಕ್ತಿರಲ್ಲ ಸರ್, ಇದ್ರ ಪ್ರಾಮುಖ್ಯತೆ ಏನು ಸರ್? ಇದರಲ್ಲಿ ಇಲ್ಲಿ ತಾಯಿ ಇರುತ್ತೆ, ಇದು ತಾಯಿ ಮಕ್ಕಳಲ್ಲ. ಮರಿ ಹಾಕಿದಾಗ ಏನಾಗತ್ತ ಸರ, ಅದಕ್ಕೆ ಎತ್ತರ ಇರೋದಿಲ್ಲ. ಮಕ್ಕಳೋ ಟೈಮ್ದಾಗ ಮರಿ ಏನಾಗತ್ತ, ಹೊರಗಿದ್ರೆ ಏನಾಗತ್ತ, ಮರಿ ಬೀಳುತ್ತೆ ಸರ್, ಒಟ್ಟಿ ಬಿಡುತ್ತೆ. ಇಲ್ಲಾದ್ರೆ ಏನಾಗುತ್ತೆ ಸರ್, ತಾಯಿಗೆ ಮಕ್ಕೊಂಡು ಬಿಟ್ರೆ ಮರಿ ಒಳಗೆ ಸರಿತೆ ಸರ್, ಇಲ್ಲಿ ಬರುತ್ತೆ ಮರಿ. ಅದು ತಾಯಿ ಮಲಗೋದ್ರೊಳಗೆ ಮರಿ ಸರಿತೆ, ಅದಕ್ಕೆ ಮರಿ ಸಾಯೋದಿಲ್ಲ. ಅದಕ್ಕೋಸ್ಕರ ಇದರಲ್ಲಿ 10 ದಿವಸ ಇರುತ್ತೆ ಸರ್. ನಾವು 10 ದಿವಸ ಆದ್ಮೇಲೆ ಬೇರೆ ಕಡೆ ಬಿಟ್ಟು ಬಿಡ್ತೇನೆ. ಓಕೆ. ಡೆಲಿವರಿ ಆಗಿ 10 ದಿವಸಕ್ಕೆ ಇಲ್ಲಿ ಇರುತ್ತೆ. 10 ದಿವಸ ಡೆಲಿವರಿ ಆಗಬಿಟ್ಟು 10 ದಿವಸ ಇಲ್ಲಿ ಇರುತ್ತೆ. 10 ದಿವಸ ಆದ್ಮೇಲೆ ಬೇರೆ ಕಡೆ ಹಾಕ್ಬಿಡ್ತೀವಿ, ಶಿಫ್ಟ್ ಮಾಡ್ತೀವಿ. ಇವಾಗ ಮತ್ತೆ ಅಲ್ಲಿ ಕರೆಂಟ್ ಅಲ್ಲಿ ಬಲ್ಬು ಕೊಟ್ಟಿದ್ರೆ ಸರ್, ಫೋಕಸ್ ಸರ್ ಮರಿಗೆ ಹೀಟ್ ಆಗ್ಲಿ ಅಂತ ಬಿಟ್ಟು ಅದು ಫೋಕಸ್ ಕೊಡ್ತೇವೆ ಸರ್ ನಾವು. 200 ಬಲ್ಬ್ ಹಾಕಿಬಿಟ್ಟು ಅದಕ್ಕೆ ಫೋಕಸ್ ಕೊಡ್ತೇವೆ ಸರ್ ಮರಿಗೆ. ಸರ್ ಇದು ನೀವೇ ಮನೇಲಿ ಮಾಡ್ಕೊಂಡಿರೋದ ಹೇಗೆ ಇದು? ಸರ್ ಇದು ವೆಲ್ಡಿಂಗ್ ಮಾಡಿಸಿದೆ ಸರ್. ನೀವೇ ಮಾಡಿಸಿರೋದು? ಪ್ಲಾನ್ ಪ್ರಕಾರ ನಮ್ಮ ಪ್ಲಾನೇ ಸರ್ ಇದು. ಈ ಸಲ ನೆಕ್ಸ್ಟ್ ಬೇರೆ ಮಾಡ್ಬೇಕು ಅನ್ನೋದಿದೆ ಸರ್ ಪ್ಲಾನ್. ಭಾಳ ಅಪರೂಪ ಆಗಿ ಹುಟ್ಟೈತೆ ಸರ್ ನಮ್ಮ ಫಾರ್ಮ್ದಾಗ ಸರ್. ಎಲ್ಲಾರ ಫಾರ್ಮಲ್ಲಿ ಇರುತ್ತೆ, ಇಲ್ಲ ಅನ್ನಂಗಿಲ್ಲ. ನಮಗೆ ಅಪರೂಪ ಸರ್, ಯಾಕಂದ್ರೆ ಅಷ್ಟು ಶಾನೇನೂ ಇದೆ ಸರ್, ಅಷ್ಟು ಇದೆ. ಇದಕ್ಕೆ ಕ್ರಾಸಿಂಗ್ ಆಗೋವಂಥ ಯಾವ ಹಂದಿ ನಮ್ಮಲ್ಲಿ ಇಲ್ಲ ಸರ್, ಇಲ್ಲ. ಇರೋದೊಂದು ಗಂಡು ಒಂದೇ ಇದ್ರು ಸರ್. ಇದು ಗಂಡು ಇರೋದ್ ಸಂಬಂಧ ಇದಕ್ಕೆ ಯಾವ ಒಂದು ಕ್ರಾಸಿಂಗ್ ಮಾಡಕ್ ಹೋದ್ರು ಕೂಡ ನರ ಮುರಿದು ಬಿಡ್ತಾರೆ. 2 ಹಂದಿ ನರ ಮುರಿದೈತೆ ಸರ್ ಅದು. ಕ್ರಾಸಿಂಗ್ ಆಗಕ್ ಹೋದ್ರೆ ಅವು ಇದು ದೊಡ್ಡದಾಗುತ್ತೆ, ಅವು ಸಣ್ಣವಾಗುತ್ತಲ್ಲ ಸರ್, ಮರಿ ಬಿದ್ದು ಬಿಡ್ತಾವ, ನಡ ಮುರಿತು ಕಾಳು. ಹಂಗಾಗಿ ಇದನ್ನ ಕ್ರಾಸಿಂಗ್ ಮಾಡಕ್ ಬಿಡೋದು ಸರ್. ಹಂಗೆ ಸೋಕಿಗೋಸ್ಕರ ಮನೇಲಿ ಇಟ್ಕೊಂಡಿದ್ದೀವಿ, ನಮ್ಮ ಫಾರ್ಮ್ದಲ್ಲೇ ಇಟ್ಕೊಂಡಿರೋದು ಸರ್. ಸರ್ ಇದೆಲ್ಲ ಕ್ರಾಸಿಂಗ್ ಸಂಬಂಧ ಹಿಂಗಾಗುತ್ತೆ. ಒಂದ್ ವೇಳೆ ಇದು ಹಂದಿ ಬೆದಿಗೆ ಬಂದ್ರೆ ಈ ತರ ಬಂದ್ರೆ ಸರ್ ಈ ತರ ಮಾಡುತ್ತವೆ ಇವಾಗ ಗಂಡು. ಇಲ್ಲಾಂದ್ರೆ ಸರ್ ಗಂಡು ಕೂಡಿದಾಗ ಈ ತರ ಜಗಳ ಮಾಡಕ್ ಮಾಡ್ತವೆ. ಅಂದ್ರೆ ಈ ತರ ಬುರುಗ್ ಬರ್ತಾ ಇದೆ ಅಂದ್ರೆ ಕ್ರಾಸಿಂಗ್ ಆಗುತ್ತೆ, ಬಂದಿದೆ ಅಂತ ಅರ್ಥ. ನೀವು ನೋಡ್ತಿದ್ರಿ ಇಲ್ಲಿ ಹಂದಿಗಳೊಳಗ ಈಗ ಕ್ರಾಸಿಂಗ್ ಬಂದಾಗ ಬೆದಿಗೆ ಬಂದಾಗ ಈ ತರ ಮಾಡ್ತಾವ ನೋಡ್ರಿ, ಬಾಯಲ್ಲಿ ಬುರುಗಗಳ ಬರ್ತೈತೆ ಅಂತ ಸರ್. ಇದೆಯಲ್ಲ ಅದು ಸಂಡಾಸು ಅದ್ರಲ್ಲಿ ಮಾರುತ್ತೆ, ಮರಿನ ಅದ್ರಾಗ 8 ಮರಿ ಹಾಕಿದೆ ಸರ್. ಸಂಡಾಸು ಕ್ರಾಸಿಂಗ್ ಎಲ್ಲ ಅದ್ರಲ್ಲಿ ಒಂದೆರಲ್ಲ ಇದೆ ಸರ್. ಅದೇನೋ ಒಂಥರ ಡಿಫರೆನ್ಸ್ ಇದೆ ಸರ್. ಇದೊಂದು ನಾವು ಅದು ಸುಕಣಿ ಮಾಡಿದ್ವಿ ಸರ್. ಸುಕಣಿ ಅಲ್ಲ, ಮರಿ ಹಾಕಿದೆ ಸರ್, 8 ಮರಿ ಹಾಕಿದೆ. ಅದು ಹಿಂದೆ ನೋಡಿ ಸರ್, ಹಿಂದಿದೆ ನೋಡಿ ಸರ್. ಅದು ಏನಿದೆಲ್ಲ ಒಂದೇ ಕಡೆ ಇದೆ. ಯಾರು ನೋಡಿದ್ರೆ ಗಂಡ ಅಂತ ತಿಳ್ಕೊಬೇಕು ಸರ್, ಗಂಡಲ್ಲ ಹೆಣ್ಣು ಸರ್. ಅದು ಮರಿ ಹಾಕಿದೆ, ಅದು 8 ಮರಿ ಹಾಕಿದೆ ಸರ್ ಅದು. ಸರ್ ಇವಾಗ ಇಷ್ಟೊಂದು ದೊಡ್ಡ ಫಾರ್ಮ್ ಇದೆ, ಇಷ್ಟೊಂದು ಹಂದಿಗಳಿದಾವೆ ಸರ್. ಇವಾಗ ತಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ಯಾವ ತರ ಮಾಡ್ತಿದ್ರಿ ಸರ್? ಇಲ್ಲಿ ನಾವು ತೊಳೆದಿದ್ದೆಲ್ಲ ಹಿಂಗಾಶ್ ಬಂದ್ ಸರ್. ಹಿಂಗಾಶ್ ಹೋಗಿ ಕೃಷಿ ಹೊಂಡಕ್ಕೆ ಹೋಗತ್ತೆ ಸರ್. ಸರ್ ಕೃಷಿ ಹೊಂಡ ಸರ್. ಸರ್ ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲ ಅಲ್ಲಿ ಕೆಳಗಡೆ ಅದೇನಾ? ಕೃಷಿ ಹೊಂಡ ಸರ್. ಇಲ್ಲೊಂದು ಕೃಷಿ ಹೊಂಡ ಇದೆ ಸರ್. ಇದು ಕೃಷಿ ಹೊಂಡ ಇದು ತುಂಬಿದ ಮ್ಯಾಗ ಸರ್ ಇದು ಬಂದ್ ಮಾಡ್ಬಿಡ್ತೇವೆ ಸರ್.
ಇದು ಬಂದ್ ಮಾಡ್ಬಿಟ್ಟು ಇದು ಗೊಬ್ಬರ ತೆಗಿತ ಸರ್. ಯಾರು ರೈತರಿಗೆ ಬೇಕಲ್ಲ ಹಾ. ಅವ್ರು ಯಾರಿಗೆ ಏನ್ ರೈತರಿಗೆ ಬೇಕಲ್ಲ ಅವ್ರು JCB ತಗೊಂಡ್ ಮ್ಯಾಗ ಅವ್ರು ಕೊಟ್ಟು ಬಿಡ್ತೇವೆ ಸರ್ ರೈತರಿಗೆ. ಓಕೆ. ಇದು ಗೊಬ್ಬರ ಸರ್, ಈ ಸ್ಟಾಕ್ ಸರ್. ಇದು ಬ್ಲಾಕ್ ಮಾಡಿಬಿಟ್ಟು ಇದಕ್ಕೆ ನೀರು ಹೋಗೋದಿಲ್ಲ ಸರ್. ಹಿಂಗಿಂದ ಮತ್ತೆ ತೆಳ ಕೊಟ್ಟಿದ್ದೆ ಸರ್, ಅಲ್ಲೊಂದು ಕೃಷಿ ಹೊಂಡ ಮಾಡಿದೆ ಸರ್. ಆ ಕೃಷಿ ಹೊಂಡ ಅದು ಕೃಷಿ ಹೊಂಡ ತುಂಬಿದ್ಮ್ಯಾಗ ಸರ್ ಆಮೇಲೆ ಇದಕ್ಕೆ ಕೃಷಿ ಹೊಂಡ ಓಪನ್ ಮಾಡ್ತೇವೆ ಸರ್. ಹಿಂಗ್ ಮಾಡ್ತೇವೆ ಸರ್. ಮ್ಯಾನೇಜ್ಮೆಂಟ್ ಮಾಡ್ತೇವೆ ಸರ್. ಒಟ್ಟು ಇಲ್ಲಿ ಆಜು ಬಾಜು ಯಾರಿಗೆ ತೊಂದ್ರೆ ಇಲ್ದಂಗ ಮೇಂಟೈನ್ ಮಾಡ್ಕೊಂಡು ಹೋಗ್ತೇವೆ ಸರ್ ನಾವು. ಸರ್ ಅಂದಾಜು ನಿಮ್ಗೆ ಎಷ್ಟು ಟನ್ ಗೊಬ್ಬರ ಬರ್ಬೋದು ಸರ್ ಒಂದ್ ವರ್ಷಕ್ಕೆ? ಸರ್ ಬರುತ್ತೆ ಸರ್, 1 ಟನ್ ಮಟ್ಟ ಬರ್ಬೋದು ಅನಿಸ್ತದೆ ಸರ್. ಹೌದು ಸರ್. ಸರ್ ಅಂದ್ರೆ ಹೋದ ವರ್ಷ ಸರ್ ತೆಗಿತಾರಲ್ಲ, ಒಂದು ವರ್ಷ ತೆಗೆದಿಲ್ಲ. ಈ ವರ್ಷ ತೆಗೆದಾಗ ಸರ್ ಇದು ಕೊಟ್ಟಾಗ ಗೊತ್ತಾಗತ್ತ ಸರ್. ಓಕೆ. ಇದೇ ಗೊಬ್ಬರ ನೀವು ಹೊಲಕ್ಕೆಲ್ಲ ಹಾಕೊಂಡ್ಬಿಡ್ತೀವಿ? ಹೊಲಕ್ಕೆಲ್ಲ ಹಾಕಂತ ಸರ್. ನಮ್ಮ ಈ ವರ್ಷ ನೋಡ್ರಿ ಸರ್, ವರ್ಷ ನಮ್ಗೆ ಕಾಯಕ್ ಕರ್ಕಿಲ್ಲ. ಈ ವರ್ಷ ಸಿಕ್ಕಾಪಟ್ಟಿ ತೋಟ ಇದ ನೀರು ಗೊಬ್ಬರ ನೀರು ಬಿಟ್ಟೇವೆ ಸರ್. ರೈತರ ಅಂತಾರ, ಅಲರ್ಜಿ ಅಂತಾರೆ. ನೋಡ್ರಿ ಸರ್ ನಮ್ಮ ತೋಟ ಯಾವ ತರ ಹೂ ಬಿಟ್ಟಿದೆ ಸರ್ ಈ ವರ್ಷ. ಓಕೆ. ಸಿಕ್ಕಾಪಟ್ಟಿ ಹೂ ಬಿಟ್ಟಿದೆ ಎಲ್ಲ ಹಂದಿ ಗೊಬ್ಬರದಿಂದನೇ ಈ ತರ. ಹೌದು ಸರ್. ಇದು ನಾವು ತೊಳೆದಿದ್ ನೀರೆಲ್ಲ ನಾವು ಗಿಡಗಳು ಬಿಡ್ತೇವೆ ಸರ್. ಈ ವರ್ಷ ಯಾವ್ದು ಕಾಲಿಲ್ಲ ಸರ್. ಪ್ರತಿಯೊಂದು ಗಿಡನು ಹೂ ಬಿಟ್ಟಿದೆ ಸರ್, ಪ್ರತಿಯೊಂದು ಗಿಡನು ಕಾಯಾಗಿದೆ ಸರ್. ಅಂತಂದ್ರೆ ನಿಮ್ಗೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಯೂಸ್ ಆಗ್ತಿದೆ ಎಲ್ಲಾದ್ರೂ? ಯೂಸ್ ಆಗ್ತದೆ ಸರ್, ಗೊಬ್ಬರ ಎಲ್ಲ ಯೂಸ್ ಆಗ್ತಾರೆ ಸರ್. ನೋಡಿ ಸರ್ ಉಳ್ಳಿ ಆಗಿದೆ, ಉಳ್ಳಿಗೆ ನೀರು ಬಜ್ಜಿದೆ ಸರ್ ನಾವು. ಲಾಸ್ಟ್ ಟೈಮ್ ಉಳ್ಳಿ ಈ ತೋಟದಾಗೆಲ್ಲ ಹೂ ಆಗಿದೆ ಸರ್ ಈ ವರ್ಷ. ನೋಡ್ರಿ ಸರ್ ಈ ತರ ಹೂ ಆಗಿದೆ ಸರ್. ಎಷ್ಟು ಎಕರೆ ಇದೆ ಸರ್? ಟೋಟಲ್ 3 ಎಕರೆ ಇದೆ ಸರ್. 3 ಎಕರೆ ಇದೆ ಸರ್. ಸರ್ ಮಾವಿನ ಗಿಡ ಎಷ್ಟಿದಾವೆ ಸರ್? ಸರ್ ಇದು 3 ಎಕರೆ ಸರ್. 1 ಎಕರೆ ನಮ್ದು ಸರ್, 2 ಎಕರೆ ನಮ್ಮ ಮಾವರ್ ಸರ್. ಇದು 1 ಎಕರೆದಾಗ ನಾವು ಫಾರ್ಮ್ದಾಗ 10 ಗುಂಟೆದಾಗ ಮಾಡಿದ್ದೆ ಸರ್ ಇದನ್ನ. ಓಕೆ. ಸರ್ ಸರ್ ಇಷ್ಟೊತ್ತು ತಮ್ಮ ಸಮಯವನ್ನ ನಮಗೆ ನೀಡಿದಿರಿ ಸರ್. ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ. ಪ್ರತಿಯೊಂದು ಅವ್ರ ಬಗ್ಗೆ ಮಾಹಿತಿ ನೀಡಿದ ಹಂದಿ ಸಾಕಾಣಿಕೆ ಕುರಿತಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ನಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ನಮಸ್ಕಾರ.